ಏಯ್ ಊರಿನ ಮುಖಂಡ ನಾನೇ ಅವ್ರಿಗೆ ಬರ್ಮಾಡ್ಕೋಬೇಕು. ನಾನು ಹಾಕಿದ್ಮೇಲೆ ನೀವು ಹಾಕಿ. ರಿಸೀವ್ ಮಾಡ್ತಾ ಇಲ್ಲ ಕಣೆ, ನೀನು ಮಾಡು. ಮದುವೆಗೆ ಅವನೇ ಒಪ್ಕೊಂಡು ಈಗ ಒಳ್ಳೆ ಹೇಡಿ ಥರ ಓಡಿ ಹೋಗಿದ್ದಾನಲ್ಲ. ಧನಂಜಯ್, ಹೇಳಿ ಎಲ್ಲಪ್ಪ ನನ್ನ ಮೊಮ್ಮಗ ಬದುಕಿಗೆ ಬೇಡಿ ಹಾಕಿಸ್ಕೊಳ್ಳೋದು ಬೇಡ ಅಂತ ಓಡ್ ಹೋಗಿದ್ದಾನೆ ಅಷ್ಟೇ. ಆದರೂ ಅವನು ಮಾಡಿದ ತಪ್ಪೇ. ಮದುವೆ ಇಷ್ಟ ಇಲ್ಲ ಅಂದರೆ ಮೊದಲೇ ಹೇಳಬೇಕಾಗಿತ್ತು. ಅದನ್ನು ಬಿಟ್ಟು ಅವನೇ ಒಪ್ಪಿ ಎಲ್ಲ ತಾಯಿಯರಿಗೂ ಅವನೇ ಮುಂದೆ ನಿಂತು ಈಗ ಹುಡುಗಿ ಮನಸ್ಸಲ್ಲಿ ಆಸೆ ಹುಟ್ಟಿಸಿ ಹಸೆ ಮಣೆ ಏರಿದಾಗ ಬಿಟ್ಟು ಹೋಗಿದ್ದಾನಲ್ಲ. ಇದು ಇವಳು ಜೀವನದುದ್ದಕ್ಕೂ ಉಳಿಯುವಂಥ ನೋವು ಅಲ್ವಾ? ಕೃಷ್ಣೆ, ಸಮಾಧಾನ ಮಾಡ್ಕೊಳಮ್ಮ. ಅವನು ಮದುವೆ ಆಗೋಕ್ಕೂ ಮುಂಚೆ ಹೀಗೆ ಮಾಡ್ದ. ಇದೇ ಮದುವೆ ಆದ್ಮೇಲೆ ಮಾಡಿದ್ರೆ ಯೋಚನೆ ಮಾಡಮ್ಮ. ದಾಕ್ಷಾಯಿಣಿ, ಅವಳಿಗೆ ಸಮಾಧಾನ ಮಾಡು. ಗೋವಿಂದ ಬಾ. ಅಟ್ಲೀಸ್ಟ್ ನನಗಾದ್ರೂ ಹೇಳೋಗ್ಬೇಕಾಗಿತ್ತು. ಏನು ಮಾಡೋದಮ್ಮ, ಅವನು ನಿನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡಿರೋದೇ ದೊಡ್ಡ ವಿಚಾರ. ಅವನ ಮನಸ್ಸಲ್ಲಿ ಕನಸಲ್ಲಿ ಎಲ್ಲ ಕಡೆ ಇರೋದು ಬರೀ ಶಿವಾನಿ. ಅವನು ಅವನನ್ನು ಮರಿಬಹುದು, ಆದರೆ ಶಿವಾನಿನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಮತ್ಯಾಕಮ್ಮ ಮದುವೆ ಆಗ್ತೀನಿ ಅಂತ ಒಪ್ಕೊಂಡ? ಅಯ್ಯೋ, ಅದನ್ನೇ ಬರ್ದಿಟ್ಟು ಹೋಗಿದ್ದಾನಲ್ಲ. ಅವನಿಗೆ ಗೊತ್ತಾಗ್ಲಾರ್ದೆ ನಾನು ತಪ್ಪು ಮಾಡಿದ್ದೀನಿ ಅಂತ ಬರ್ದಿಟ್ಟಿದ್ದಾನಲ್ಲ. ನೋಡು, ಆ ದೇವರು ಶಿವಾನಿನ ತ್ರಿಶೂಲ್ಗೆ, ತ್ರಿಶೂಲನ ಶಿವಾನಿಗೆ ನಿರ್ಧಾರ ಮಾಡಿ ಆಗಿದೆ. ಶಿವಾನಿ ಇದ್ರೂ ಸರಿ, ಇಲ್ದಿದ್ರೂ ಸರಿ, ತ್ರಿಶೂಲನಿಗೆ ನಮ್ಮ ಶಿವಾನಿನೇ ಪ್ರಾಣ. ಶಿವಾನಿನೇ ಪ್ರಾಣ. ಸೇಲು, ನೀ ನಮ್ಮ ಊರಿಗೆ ಬಂದದ್ದು ಪುಣ್ಯ ಸೇಲು. ನಿನಗೆ ಎಷ್ಟು ದಿನದಿಂದ ಕಾಯ್ದಿದ್ದೆ ಗೊತ್ತಾ ನಾನು? ನಾನು ಅಷ್ಟೇ. ನಿಮ್ಮನ್ನೆಲ್ಲ ಯಾವಾಗ ನೋಡ್ತೀನೋ, ನಿಮ್ಮ ಮುಂದೆ ಯಾವಾಗ ನಾಟಕ ಮಾಡ್ತೀನೋ ಅಂತ ಕಾಯ್ತಾ ಇದ್ದೆ. ನಿಮಗೆಲ್ಲ ಈ ಶೈಲುನ ನೋಡೋದು, ಮಾತಾಡ್ಸೋದು ಕ್ರೇಜು. ಆದರೆ ನನಗೆ ನಿಮ್ಮ ಮುಂದೆ ನಾಟಕ ಮಾಡಿ ನಿಮ್ಮನ್ನೆಲ್ಲ ರನ್ಸೋದೇ ನನ್ನ ಕ್ರೇಜು. ಎಲ್ಲರ ಅಭಿಮಾನಕ್ಕೆ ಈ ಶೈಲುದು ಒಂದು ಸಲಾಮ್. ಈ ಶೈಲು ಅಂದ್ರೆ ಸ್ಟೈಲು, ಸ್ಟೈಲು ಅಂದ್ರೆ ಶೈಲು.
ಏನಾಯ್ತು ನನ್ನ ಮಗನ್ಗೆ ಕಿತ್ತಂಗೆ ಮದ್ವೆ ಬೇಡ ಅಂತ ಯಾಕೆ ಹೋದ? ಅದಕ್ಕೆ ಉತ್ತರನ ನೀವು ಹೇಳಬೇಕು. ಯಾಕೆಂದ್ರೆ ಅವನನ್ನ ಮದುವೆಗೆ ಒಪ್ಪಿಸಿದ್ದು ನೀವು. ನಾವು ಸಂಮೋಹಿನಿ ಪ್ರಯೋಗದ ಮೂಲಕ ನಮ್ಮ ಮಾತನ್ನ ಕೇಳೋ ಹಾಗೆ ಮಾಡಿದ್ವಿ. ಮತ್ತೆ ಹೇಗೆ ಮಾಡಕ್ ಸಾಧ್ಯ? ಏ ಗೋವಿಂದ, ಚಿಕ್ಕಪ್ಪಾಜಿ ಬಾಯಿಲಿ. ತ್ರಿಶೂಲ್ ರೂಮ್ಗೆ ನೀನ್ ತಾನೇ ಹೋಗಿತ್ತು. ನೀನಲ್ಲಿ ಹೋದಾಗ ಅವನೇನ್ ಮಾಡ್ತಿದ್ದ? ಹಾ ಚಿಕ್ಕಪ್ಪಾಜಿ, ಅವನ ಕೈಯಲ್ಲಿ ಶಿವಾನಿ ಅಸ್ಥಿ ಇರೋ ಮಡಕೆ ಹಿಡ್ಕೊಂಡಿದ್ದ. ಅಲ್ಲ ಚಿಕ್ಕಪ್ಪಾಜಿ, ತ್ರಿಶೂಲ್ ಕೇಳಿದಾಗ ಶಿವಾನಿ ಅಸ್ಥಿ ಎಲ್ಲಿ ಅಂತ ನೀವೇ ಹೋಗಿ ಅದನ್ನ ವಿಸರ್ಜನೆ ಮಾಡಿ ಬಂದ್ವಿ ಅಂದ್ರೆ ಅದೆಲ್ಲಿಗೆ ಹೇಗೆ ಬಂತು? ಈಗ ನೋಡಿದ್ರೆ ಅದು ಕಾಣಿಸ್ತಾನೆ ಇಲ್ಲ. ಮೋಸ್ಟ್ಲಿ ನನಗನ್ಸುತ್ತೆ ಅವನು ಆ ಅಸ್ಥಿನ ವಿಸರ್ಜನೆ ಮಾಡೋಕ್ಕೆ ಹೋಗಿರ್ಬೋದು ಇರೋ ಅಂತ. ಸರಿ, ನೀನು ಹೊರಡು. ಸರಿ ಚಿಕ್ಕಪ್ಪಾಜಿ. ಹೇಳಿಲ್ಲ ನಿನಗೆ ಅವಳ ಅಸ್ಥಿ ವಿಸರ್ಜನೆ ಮಾಡೋದು ಮಾಡಿಲ್ಲ. ಅವನ ಮನಸ್ಸು ಬದಲಾಗೋಕೆ ನೀನೇ ಕಾರಣ ಅಂತ ಈಗ ಗೊತ್ತಾಯ್ತು. ನಾವೇನೋ ಶಕ್ತಿ ಪ್ರಯೋಗ ಮಾಡಿ ನಮ್ಮ ಮಾತು ಕೇಳೋ ಹಾಗೆ ಮಾಡಿದ್ವಿ. ಆ ನಾಗಿಣಿ ಕೂದಲು, ಉಗುರು, ಮೂಳೆ ಏನೇ ಕೊಂಡ್ರು ಅವನ ಮನಸ್ಸು ಪೂರ್ವ ಸ್ಥಿತಿಗೆ ಬರುತ್ತೆ ಅಂತ ಗೊತ್ತಿದ್ದೆ ಅಸ್ಥಿ ವಿಸರ್ಜನೆ ಮಾಡಕ್ಕೆ ಹೇಳಿದ್. ಆದ್ರೆ ನೀನು ಆ ಕೆಲಸ ಮಾಡ್ದೆ. ಯಾಕೆ ಹೇಳ್ದೆ? ಕ್ರಮಬದ್ಧವಾಗಿ ಮಾಡಬೇಕಾಗಿರೋ ಕೆಲಸ ಅಲ್ವಾ ಅದು? ಮೊದಲೇ ಹೇಳಿ ಕೇಳಿ ನಾಗಿಣಿ ಅಸ್ಥಿ ಅದು. ಅವಸರದಲ್ಲಿ ಏನಾದರೂ ಮಾಡಿ ತಪ್ಪಾಗಿ ಮುಂದೆ ತೊಂದರೆ ಆಗಬಾರ್ದು ಅಂತೇಳಿ ಅಡಗಿಸಿಟ್ಟಿದ್ದೆ. ಅದನ್ನ ಅಡಗಿಸಿ ಇಡೋದಕ್ಕೆ ಬೇರೆ ಜಾಗ ಸಿಗ್ಲಿಲ್ವಾ ನಿನ್ಗೆ? ಅವನು ಎಲ್ಲ ಕಡೆ ಹುಡುಕ್ತಾನೆ, ಆದರೆ ತನ್ನ ರೂಮಲ್ಲಿ ಹುಡುಕೋದಿಲ್ಲ ಅಂದ್ಕೊಂಡು ಅವನ ರೂಮ್ನಲ್ಲೇ ಅಡಗಿಸಿಟ್ಟಿದ್ದೆ. ಎಂತ ದಡ್ಡ ನೀನು. ಕೊನೆ ಕ್ಷಣದಲ್ಲಿ ಎಲ್ಲಾನು ಹಾಳು ಮಾಡಿದ್ಯಲ್ಲ. ಇನ್ನು ಕಾಲ ಮಿಂಚಿಲ್ಲ ಅಲ್ವಾ? ಅವನು ಬರಲಿ. ಅವನು ಈಗ ಅಸ್ಥಿ ವಿಸರ್ಜನೆ ಮಾಡೋದಕ್ಕೆ ಹೋಗಿದ್ದಾನೆ. ಅವನು ಎಲ್ಲಿಗೆ ಹೋಗಿದ್ದಾನೆ ಅಂತ ಗೊತ್ತಾದ್ರೆ ನಾವು ಅಲ್ಲಿಗೆ ಹೋಗೋದಾಗಿತ್ತು. ಎಲ್ಲಿ
ಮಾಡ್ಬೇಕಮ್ಮ, ಇಲ್ಲಾಂದ್ರೆ ನಿನ್ನೆ ಮಾಡ್ದಲ್ಲ ಎಡವಟ್ಟು. ಸಾವಿಗೆ ಸಂತಾಪ ವ್ಯಕ್ತಪಡಿಸ್ತೀನಿ ಅನ್ನೋ ಕಡೆ ಸಾವಿಗೆ ಸಂತೋಷ ವ್ಯಕ್ತಪಡಿಸ್ತೀನಿ ಅಂದೆ. ನಾನು ಸ್ಟೇಜ್ ಮೇಲೆ ನಿಂತಿದ್ರಿಂದಾನೆ ನಿಂಗೆ ಕಲ್ಲು ಹೊಡೆಯೋದು ಮಿಸ್ ಆಗೈತೆ. ಮೈಂಡೆಡ್. ಸದ್ಯ ನಿನ್ನನ್ನೇ ಕಲ್ಲು ಅಂತ ಅನ್ಕೊಂಡು ಅಲ್ಲಿ ಯಾರು ಎತ್ತೊಡಿಲಿಲ್ಲ ಅಷ್ಟೇ. ಇರೋದು ಕಲ್ಲಷ್ಟು, ಮಾತಾಡೋದು ಬೆಟ್ಟದಷ್ಟು. ಜಗಳ ಆಡೋದು ನಿಲ್ಸಿ ಹೋಗಿ ರಿಹರ್ಸಲ್ ಮಾಡ್ರೆ ಸರಿ, ನೀನು ಬರ್ಬೇಕಾಯ್ತಾ? ಏನು ಈ ಶೈಲು ರಿಹರ್ಸಲ್ ಮಾಡ್ಬೇಕಾ? ಸೈಕಲ್ ಹೊಡೆಯೋದು ನೀವ್ಗಳು, ಇಂಪ್ರೂವ್ ಆಗ್ಬೇಕಾಗಿರೋದು ನೀವ್ಗಳು. ನೀವ್ ರಿಹರ್ಸಲ್ ಮಾಡ್ಬೇಕು, ನಾನಲ್ಲ. ಈ ಶೈಲು ರಿಹರ್ಸಲ್ ಮಾಡೋದು ಒಂದೇ, ಸಮುದ್ರಕ್ಕೆ ಉಪ್ಪು ಹಾಕೋದು ಒಂದೇ. ಸರಿ, ರಿಹರ್ಸಲ್ ಮಾಡೋಣ. ನಾನು ತಗೊಳ್ತೀನಿ. ನಿನ್ ಮಗಳು ನನ್ನ ಮಗನ ಹಿಂದೆ ಬಿದ್ದಿದ್ದಾಳಂತ ಕೇಳಲ್ಪಟ್ಟೆ ಬಂಗಾರಮ್ಮ. ಇದು ಸರಿಯಲ್ಲ. ನಾನ್ ಕೇಳಿದ್ ಹಂಗಲ್ಲ ರಾಮಯ್ಯ, ನಿನ್ ಮಗ ನನ್ ಮಗಳಿಂದ ಓಡಾಡ್ತಾವನೆ, ಕಾಡ್ತಿದ್ದಾನೆ. ಇದು ಒಳ್ಳೇದಲ್ಲ. ಲೇ ನಿಲ್ಸ್ರೆ, ಏನ್ ಮಾಡ್ತಾ ಇದ್ದೀರಾ? ಹ? ಒಳ್ಳೆ ಮರಕ್ ತೂಗ ಹಾಕಿರೋ ಟೇಪ್ ರಿಕಾರ್ಡರ್ ತರ ಮಾತಾಡ್ತಾ ಇದ್ದೀರಲ್ಲ. ಒಂದು ಹಾವ, ಒಂದು ಭಾವ ಬೇಡ್ವಾ? ಹೇಳೋ ಡೈಲಾಗು, ಅದ್ರ ಹಿಂದೆ ಇರೋ ಭಾವನೆ ಕೇಳೋರ್ಗೆಲ್ಲ ಅರ್ಥ ಆಗದ್ ಬೇಡ್ಬೇನೆ? ನಾವ್ ಏನೇ ಹೇಳಿದ್ರು ಎಷ್ಟೇ ಮಾಡಿದ್ರು ಅಷ್ಟೇ ಶೈಲು. ನಾವೇನ್ ಹೀರೋಯಿನ್ನ? ನೋಡ್ರೆ, ಸ್ಟೇಜ್ ಮೇಲಿದ್ದಾಗ ನಾವ್ ಹಾಕೊಳ್ಳೋ ಮೇಕಪ್, ನಮ್ಮ ಕಾಸ್ಟ್ಯೂಮು, ಸುತ್ತ ಇರೋ ಆಕ್ಟರ್ಸು, ಇದು ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ದೆ ಆಕ್ಟ್ ಮಾಡಿದ್ರೆ ಮಾತ್ರ ನಾವು ಗೆಲ್ಲೋಕ್ ಸಾಧ್ಯ. ಏನಕ್ಕ ಪಬ್ಲಿಸಿಟಿ? ಒಂದೊಂದು ಊರಿಗೋದ್ರು ಒಂದೊಂದು ಕ್ರೇಜು. ನಿನ್ ಕಟ್ಔಟ್ಗೆ ಜನ ಹಾಲು ಸುರಿತಾವ್ರೆ, ನಿನ್ ಪಾಂಪ್ಲೇಟ್ ಮುಟ್ಟಿದಕ್ಕೆ ಕುಡ್ದಾಡ್ತಾ ಇದಾರೆ. ಇನ್ನು ಜನ ನಿನ್ನ ಮುಟ್ಟಿಬಿಟ್ರೆ ಸತ್ತೇ ಹೋಗ್ತಾರೇನೋ. ಅದೇ ಕಣೋ ಈ ಶೈಲು ಕೆಪಾಸಿಟಿ, ಈ ಶೈಲು ಸ್ಪೆಷಾಲಿಟಿ. ಗೊತ್ತಲ್ಲ, ಶೈಲು ಅಂದ್ರೆ ಸ್ಟೈಲು, ಸ್ಟೈಲು ಅಂದ್ರೆ ಶೈಲು. ಒಂದು 80s 90s ಆ ಕಾಲದಲ್ಲಿ ವಿಶ್ವಾಮಿತ್ರ ಮುಂದೆ ಮೇನಕ ಡಾನ್ಸ್ ಗೀನ್ಸ್ ಮಾಡಿ ಮೆಚ್ಸಿದ್ರಂತೆ. ಆದ್ರೆ ಈ ಕಾಲದಲ್ಲಿ ಈ ಶೈಲುನ ನೋಡಿದ್ರೆ ಅವಳನ್ನ ಸ್ಮೈಲ್ ಬೇಸಾಕಿದ್ರೆ ಸಾಕು, ಅವ್ರಲ್ಲೇ ಫ್ಲಾಟ್. ಅದಕ್ಕೆ ಈ ಶೈಲು ಗ್ರೇಟ್. ಈ ಶೈಲು ನಡ್ಕೊಂಡು ಹೋದ್ರೆ ಅವಳನ್ನ ನೋಡದೆ ಇರೋ ಗಂಡ್ಸೇ ಇಲ್ಲ. ನೋಡ್ಲಿಲ್ಲ ಅಂದ್ರೆ ನಮ್ಮೂರಲ್ಲಿ ಯಾರು ವಿಶ್ವಾಮಿತ್ರ ಕೂತಿದ್ದಾನಲ್ಲಕ್ಕ, ಅಲ್ಲಡಿ ಪಾಪ ಬೇಜಾರಲ್ಲಿದ್ದಾನೆ ಅನ್ಸುತ್ತೆ. ನೋಡಿದ್ರೆ ಅವ್ನು ನಮ್ಮೂರನ್ನ ಅಂತ ಅನಿಸ್ತಾನೆ ಇಲ್ಲ. ಪಕ್ರು ಪಾಪ ಬೇಜಾರಲ್ಲಿದ್ದಾನೆ ಅನ್ಸುತ್ತೆ. ಈ ಶೈಲು ಕಾಲಿಟ್ ಕಡೆ ಯಾವನು ಬೇಜಾರಲ್ಲಿರ್ಬಾರ್ದು. ಹೋಗೋಗು, ಅವನ ಹತ್ರ ಹೋಗಿ ನನ್ನ ಬಗ್ಗೆ ಹೇಳು, ನಮ್ಮ ನಾಟಕದ ಪ್ಯಾಂಪ್ಲೆಟ್ ಕೊಡು, ಖುಷಿ ಪಡು. ಆಯ್ತಕ್ಕ, ಬೇಡ ನಡೀರ, ಪ್ರಾಕ್ಟೀಸ್ ಮಾಡಿ. ಹಲೋ ಸರ್, ನಮಸ್ತೆ. ಅಣ್ಣ ನಮಸ್ತೆ. ಹಲೋ ನಮಸ್ತೆ. ಏನು ಯಾಕೆ ಸರ್ ಬೇಜಾರಲ್ಲಿದ್ದೀರಾ? ಸಂತೋಷ ಬೇಕು, ಕೊಡ್ತೀಯಾ? ಸಂತೋಷ ಇರೋ ಜಾಕೆ ಕರ್ಕೊಂಡು ಹೋಗಿ ಬಂದಿದ್ದೀನಿ ಸರ್ ನಾನು. ನಮ್ದು ನಾಟಕದ ಕಂಪ್ನಿ ಇದೆ, ಸೂಪರ್ ನಾಟಕದ ಕಂಪ್ನಿ. ಈಗ ಅಲ್ಲೊಂದು ನಾಟಕ ನಡೀತಾ ಇದೆ. ಆ ನಾಟಕದ ಹೆಸರು ಚೀಸೌ ಸ್ವಪ್ನ ಸುಂದರಿ. ಇವತ್ತು ಸಂಜೆ 7 ಗಂಟೆಗೆ ಸರ್. ನೀವು ಮಿಸ್ ಮಾಡದೆ ಬರಬೇಕು ಸರ್. ಸಖತ್ ಖುಷಿ ಪಡ್ತೀರಾ. ಇನ್ನೂ ಖುಷಿ ಪಟ್ಟಿಲ್ವಾ?
ಸರ್ ನಾ ಮಕ್ಕಳು ಒಂದ್ಸಲಿ ನೋಡಿ ಸರ್, ನೀವು ಖಂಡಿತ ಖುಷಿ ಪಡ್ತೀರಾ. ತಗೊಳ್ಳಿ ಸರ್. ಮಕ್ಕಳ ಮುಖನೇ ನೋಡ್ತಾ ಇಲ್ವಲ್ಲ. ನೋಡಿ ಸರ್, ತಗೊಳ್ಳಿ ಸರ್. ಸರ್ ನೀವು ಬರಬೇಕು ಸರ್, ಪಕ್ಕ ಪೈಸಾ ವಸೂಲ್ ನಾಟಕ ಸರ್. ನೀವು ಒಂದ್ಸಲಿ ನೋಡಿದ್ರೆ ಸಾಕು, ಮತ್ತೆ ಮತ್ತೆ ಬಂದು ನೋಡ್ತೀರಾ ಸರ್. ಅದರಲ್ಲೂ ನಮ್ಮ ಅಕ್ಕನ ಆಕ್ಟಿಂಗು ಸರ್ ಸೂಪರ್ ಸರ್. ಆರತಿ ಭಾರತಿ ಜಯಂತಿ ಯಾರ್ಯಾರು ಟಾಪ್ ಹೀರೋಯಿನ್ಸ್ ಇದ್ದಾರೋ ಅವರೆಲ್ಲ ಆದ್ಮೇಲೆ ನಮ್ಮ ಅಕ್ಕನೇ ಸರ್. ಚಿಂದೋಡಿ ಲೀಲಾ ಅವ್ರ ಥರ ಆಗೋದೇ ನಮ್ಮ ಅಕ್ಕನ ಗುರಿ ಸರ್. ಸರ್ ನಿಮ್ಮನ್ನು ನೋಡಿದ್ರೆ ಲವ್ ಡಿಸಪಾಯಿಂಟ್ಮೆಂಟ್ ಅನ್ಸುತ್ತೆ, ಬಿಟ್ಟಾಕಿ ಸರ್. ಒಂದ್ಸಲ ನೀವು ನಮ್ಮ ಅಕ್ಕನ ನೋಡಿ ನಿಮ್ಮೊಳ್ಳ ನೀವು ಮರ್ತೇ ಬಿಡ್ತೀರಾ ಸರ್. ನೋಡಿ ಸರ್, ಒಮ್ಮೆ ನಮ್ಮ ಅಕ್ಕನ ನೋಡಿ ನಿಮ್ಮ ಮನ್ಸಲ್ಲಿರೋರು ಮರ್ತೋಗಿ ಆ ಜಾಗಕ್ಕೆ ನಮ್ಮ ಅಕ್ಕ ಬಂದು ಕೂತ್ಕೊಳ್ಳಾಳೆ ಸರ್. ನೋಡಿ ಸರ್, ನೀವು ಹುಡುಗಿನ ಮರ್ತೋಗ್ತೀರಾ ನೋಡಿ ಸರ್. ಸೈಲೆಂಟ್ ಆಗಿ ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ, ಇಲ್ಲಾಂದ್ರೆ ನಿನ್ ಗತಿನೂ ಇದೇ ತರ ಚಿಂದಿ ಚಿಂದಿ ಮಾಡಕ್ ಬಿಡ್ತೀನಿ. ನನ್ನ ಶಿವಾನಿ ಜಾಗಕ್ಕೆ ಬೇರೆ ಯಾರೋ ಬರ್ತಾರಂತೆ, ಅಲ್ಲಿ ಬಂದು ಕೂತ್ಕೊಳ್ಳೋಕೆ ಅವಳೇನು ಶಿವಾನಿನ? ಆ ಜಾಗದಲ್ಲಿ ಶಿವಾನಿನೇ ಶಾಶ್ವತವಾಗಿರ್ತಾಳೆ.